ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮನಿ ಲೂಟರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ದಿನ ನೀವು ತಮ್ಮನಲ್ಲಿ ನೋಡಿದ ಹಾಗೆ ನಿಮಗೆ ಪರ್ ನಂಬರ್ 10 ರೂಪೀಸ್ ಪಕ್ಕ ಬರುತ್ತೆ. ಒಂದು ರೆಫರ್ ಮಾಡಿದರೆ 20 ರೂಪೀಸ್ ಬರುತ್ತೆ. ಅದು ಯಾವ ರೀತಿ ಮಾಡೋದೆಲ್ಲ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಎಲ್ಲ ಜಾಯ್ನ್ ಮಾಡಿಲ್ಲ ಎಲ್ಲ ಜಾಯ್ನ್ ಮಾಡ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡ್ತೀನಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಬೇಕಾದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡ್ಕೋಬೋದು ಟೈಮ್ ಪೇ ಅಂತ. ಇದು ನಮಗೆ ಸ್ಕ್ರೀನ್ಶಾಟು ವೀಡಿಯೋ ರೆಕಾರ್ಡ್ ಮಾಡೋದು ಅಲೋ ಇಲ್ಲ. ಆದ್ದರಿಂದ ನಾನು ಫೋಟೋ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದು ಯಾವ ರೀತಿ ಹೇಳಿರ್ತೀನೋ ಆ ರೀತಿ ನೀವು ಈ ಅಪ್ಲಿಕೇಶನಲ್ಲಿ ಮಾಡಿ. ನಿಮಗೆ ಮನಿ ಅನ್ನೋದು ಪಕ್ಕಾ ಬಂದೇ ಬರುತ್ತೆ ಫ್ರೆಂಡ್ಸ್. ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸಿಂಗ್ ಸಿಗುತ್ತೆ. ಇಲ್ಲಿ ನೀವು ಇಂಗ್ಲೀಷ್ ಅಂತ ಚೂಸ್ ಮಾಡಿ, ಇಲ್ಲಿ ಚೂಸ್ ಕೆಳಗಡೆ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಯಾವ ರೀತಿ ಇಂಟರ್ಫೇಸಿಂಗ್ ಸಿಗುತ್ತೆ ಅಂದರೆ ಈ ರೀತಿ ಇಂಟರ್ಫೇಸಿಂಗ್ ಸಿಗುತ್ತೆ. ಇಲ್ಲಿ ನೀವು ನಿಮ್ಮದು ಯಾವ ಸಿಮ್ಮು ಅಂತ ಇಲ್ಲಿ ತೋರಿಸುತ್ತೆ. ಸಿಮ್ 2ನ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕನ್ಫರ್ಮ್ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ OTP ಆದ ತಕ್ಷಣ ನಿಮಗೆ ಇಲ್ಲಿ 2 ಸತಿ ಕೇಳುತ್ತೆ. ನನಗೆ 1 ಸತಿ ಕೇಳ್ದಾಯ್ತಲ್ವ, ನಾನು ಆವಾಗಲೇ ರಿಜಿಸ್ಟರ್ ಆಗಿದ್ದೀನಿ. ಅದಕ್ಕೆ ನಿಮಗೆ ಈ ಥರ ಎಂಟರ್ ಪಾಸ್ವರ್ಡ್ ಅಂತ 2 ಸತಿ ಕೇಳುತ್ತೆ. ಇಲ್ಲಿ ಯಾವ ರೀತಿ ಹಾಕಿರೋ ಕೆಳಗಡೆನೂ ಅದೇ ರೀತಿ ಟೈಪ್ ಮಾಡಬೇಕು. ಅದಾದಮೇಲೆ ಅದು ಸಕ್ಸಸ್ಫುಲ್ಲಾಗಿ ನಿಮ್ಮದು ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಿಮಗೆ ಹೋಮ್ ಇಂಟರ್ಫೇಷನ್ ನಿಮಗೆ ಈ ರೀತಿ ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು. ಇಲ್ಲೇನು ಮಾಡಬೇಕಂದ್ರೆ ನೀವು ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್, ಇಲ್ಲಿ ಆ್ಯಡ್ ಆಯ್ತಲ್ಲ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾಂಕ್ ಅಕೌಂಟ್ ಅನ್ನೋದು ಆ್ಯಡ್ ಮಾಡಬೇಕು. ಇಲ್ಲಿ ನೋಡ್ಕೋಬೋದು. ನೀವು ಇಲ್ಲಿ ಮೇಲ್ಗಡೆ ಸರ್ಚ್ ಯುವರ್ ಬ್ಯಾಂಕ್ ಆಯ್ತಲ್ವ, ನಿಮ್ಮ ಬ್ಯಾಂಕ್ ಯಾವುದೋ ನಿಮ್ಮ ಬ್ಯಾಂಕು ಅಲ್ಲಿ ಸರ್ಚ್ ಮಾಡಿ ನೀವು ಸಿಲೆಕ್ಟನ್ನು ಮಾಡಬೇಕು. ಇಲ್ಲಿ ನೋಡ್ಕೋಬೋದು. ನಾನು ಸ್ಟೇಟ್ ಬ್ಯಾಂಕ್ ನಾನು ಸರ್ಚ್ ಮಾಡಿದ್ದೀನಿ, ಅದಕ್ಕೆ ನಂದು ಸ್ಟೇಟ್ ಬ್ಯಾಂಕ್ ಬಂದೈತೆ. ಅದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮದು ಅಕೌಂಟ್ ಶೋ ಆಗುತ್ತೆ. ನೀವು ಏನು ಮಾಡಬೇಕಂದ್ರೆ ಸುಮ್ಮನೆ ಅಕೌಂಟ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು 5 ಸೆಕೆಂಡು ಲೋಡಿಂಗ್ ಆಗುತ್ತೆ. ಅದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ಬ್ಯಾಂಕ್ ಅಕೌಂಟ್ ಅನ್ನೋದು ಆ್ಯಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ತಕ್ಷಣ ನೀವು ಏನು ಮಾಡೋದು, ಇಲ್ಲಿ ಕೆಳಗಡೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನೋಡ್ಕೋಬೋದು. ನನಗೆ 10 ರೂಪೀಸ್ ಒಂದು ಸ್ಕ್ರ್ಯಾಚ್ ಕಾರ್ಡ್ ಬಂದಿತ್ತು. ಅದು ಸ್ಕ್ರ್ಯಾಚ್ ಮಾಡಿದ ತಕ್ಷಣ ನಿಮಗೆ 10 ರೂಪೀಸ್ ಅನ್ನೋದು ಇನ್ಸ್ಟೆಂಟಾಗಿ ನಿಮ್ಮದು ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಮನಿ. ಅದಾದ ನಂತರ ನೀವು ರೆಫರ್ ಆ್ಯಂಡ್ ಅರ್ನ್ ಯಾವ ರೀತಿ ಅಂದರೆ ಮಾಡೋದು, ಇಲ್ಲಿ ಕೆಳಗಡೆ ರೆಫರ್ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ರೆಫರ್ ಲಿಂಕ್ ಅನ್ನೋದು ಶೋ ಆಗುತ್ತೆ. ಈ ರೀತಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ನನ್ನ ರೆಫರ್ ಕೋಡು ನಾನು ನಿಮಗೆ ಶೇರ್ ಮಾಡಿದರೆ ನಿಮಗೆ 10 ರೂಪೀಸ್ ಅನ್ನೋದು ಬರುತ್ತೆ. ನನಗೆ 10 ರೂಪೀಸ್ ಅನ್ನೋದು ಬರುತ್ತೆ. ರೆಫರ್ ಕೋಡ್ ಹಾಕಿದ್ರೆ ಮಾತ್ರ ನಿಮ್ಮದು ನನ್ನ ರೆಫರ್ ಕನೆಕ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ 10 ರೂಪೀಸ್ ಅನ್ನೋದು ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ ಫ್ರೆಂಡ್ಸ್. ನೀವು ರೆಫರ್ ಕೋಡ್ ಹಾಕಲೇಬೇಕು. ನೀವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿ, ನಾನು ರೆಫರ್ ಕೋಡ್ ಹಾಕಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ್ರೆ ನಿಮಗೆ 10 ರೂಪೀಸ್ ಬರುತ್ತೆ, ನನಗೆ 10 ರೂಪೀಸ್ ಬರುತ್ತೆ. ಅದೇ ರೀತಿ ನೀವು ಬೇರೆಯವ್ರಿಗೆ ರೆಫರ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಐತಲ್ವ ಅದು ಸೆಲೆಕ್ಟ್ ಮಾಡಿ ನೀವು ನಿಮಗೆ ಲಿಂಕು ಅನ್ನೋದು ಸೆಂಡ್ ಮಾಡಿ. ಅವರು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಬ್ಯಾಂಕ್ ಅಕೌಂಟ್ ಏನಾದರೂ ಆ್ಯಡ್ ಮಾಡಿದ್ರೆ ನಿಮಗೆ 20 ರೂಪೀಸ್ ಅನ್ನೋದು ನಿಮಗೆ ರೆಫರ್ ಬೋನಸ್ ಆಗಿ ಬರುತ್ತೆ. ನನಗೆ 20 ರೂಪೀಸ್ ಬಂದೈತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನನಗೆ 20 ರೂಪೀಸು ಅನ್ನೋದು ಬಂದೈತೆ. ಅದಕ್ಕೆ ಸ್ಕ್ರ್ಯಾಚ್ ಮಾಡಿದ ತಕ್ಷಣ ನನಗೆ ಸ್ಕ್ರ್ಯಾಚ್ ಮಾಡಿದ ತಕ್ಷಣ ನಿಮಗೆ ನಾನು ಇಲ್ಲಿ ರೆಫರ್ ನೋಡ್ಕೋಬೋದು 20 ರೂಪೀಸು. ಅದೇ ರೀತಿ 10 ರೂಪೀಸ್ದು ಬಂದೈತೆ, ಇನ್ನೊಂದು 10 ರೂಪೀಸ್ದು ಬಂದೈತೆ. ರೆಫರ್ ಮಾಡಿದ್ರೆ ನಿಮಗೆ 20 ಬರುತ್ತೆ, 10 ಬರುತ್ತೆ. ನಾನು ಸ್ಕ್ರ್ಯಾಚ್ ಮಾಡಿದೆ. ಇಲ್ಲಿ ನೋಡ್ಕೋಬೋದು. ನನಗೆ 10 ರೂಪೀಸ್ ಇನ್ಸ್ಟೆಂಟಾಗಿ ಟ್ರಾನ್ಸ್ಫರ್ ಆಯಿತು. ನಾನು ಯಾವ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿರ್ತೀನೋ ಆ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟೆಂಟಾಗಿ ವಿತ್ಡ್ರಾ ಅನ್ನೋದು ಮನಿ ಟ್ರಾನ್ಸ್ಫರ್ ಆಗುತ್ತೆ. ನಾವು ಯಾವ ರೀತಿ ವಿತ್ಡ್ರಾನು ಮಾಡೋಂಗಿಲ್ಲ, ಅದೇ ಆಟೋಮೆಟಿಕ್ಕಾಗಿ ಮನಿ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಅದಾದ ನಂತರ ನೀವು ಇಲ್ಲಿ ರೆಫರ್ ಎ ಫ್ರೆಂಡ್ ಐತಲ್ವಾ, ಇಲ್ಲಿಂದ ನೀವು ಲಿಂಕ್ ನಿಮ್ಮದು ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಅದಾದಮೇಲೆ ಇಲ್ಲಿ ರೆಫರ್ ರಿಕ್ವೆಸ್ಟ್ ಐತಲ್ವ, ಅಲ್ಲಿ ಅಂದರೆ ರೆಫರ್ ರಿಕ್ವೆಸ್ಟ್ ಏನಾದರೂ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಜನ ರೆಫರ್ ಮಾಡಿದ್ದೀರೋ ಅಷ್ಟು ಜನ ಇಲ್ಲಿ ಶೋ ಆಗುತ್ತೆ. ಯಾರ್ಯಾರು ಕಂಪ್ಲೀಟ್ ಮಾಡಿಲ್ಲ ಅವೆಲ್ಲ ನಿಮಗೆ ಇಲ್ಲನೋ ಶೋ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲನೋ ಶೋ ಆಗುತ್ತೆ. ಯಾರ್ಯಾರು ರೆಫರ್ ಮಾಡಿದ್ದಾರೆ ರೆಫರ್ ಮಾಡಿಲ್ಲ ಎಲ್ಲ ಇಲ್ಲಿ ಶೋ ಆಗುತ್ತೆ. ಅದಾದ ನಂತರ ನೀವು ಟೋಟಲ್ ನಿಮ್ಮದು ಮನಿ ಎಷ್ಟು ಅರ್ನ್ ಮಾಡಿದ್ದೀರಾ, ನೀವು ವಿನ್ನಿಂಗ್ ಎಷ್ಟು ಮಾಡಿದ್ದೀರಾ ಎಲ್ಲ ಇಲ್ಲಿ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ ಎಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅವೆಲ್ಲ ನೀವು ಸ್ಕ್ರ್ಯಾಚ್ ಮಾಡಿ ನೀವು ಮನಿ ಅನ್ನೋದು ಅರ್ನ್ ಮಾಡ್ಕೋಬೋದು. ಇದು ಫ್ರೆಂಡ್ಸ್ ಈ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.